ಒಂದು ಸಮುದಾಯದ ಜನಸಂಖ್ಯೆಗೂ ಅವರ ರಾಜಕೀಯ ಶಕ್ತಿಗೂ ಏನಾದ್ರೂ ನೇರ ಸಂಬಂಧ ಇದೆಯಾ? ಈ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಇವತ್ತು ನಾವು ಕರ್ನಾಟಕದ ಒಂದು ಇಂಟ್ರೆಸ್ಟಿಂಗ್ ಡೇಟಾವನ್ನ ಆಳವಾಗಿ ನೋಡೋಣ. ಇದು ಬರೀ ಅಂಕಿಅಂಶಗಳ ಆಟ ಅಲ್ಲ, ಬದಲಾಗಿ ಅಧಿಕಾರದ ಕಥೆ. ನೋಡಿ, ನಮ್ಮ ಇವತ್ತಿನ ಇಡೀ ವಿಶ್ಲೇಷಣೆಗೆ ಆಧಾರವೇ ಈ ಒಂದು ಡಾಕ್ಯುಮೆಂಟ್. ಇದ್ರಲ್ಲೇನಿದೆ ಅಂದ್ರೆ, ಕರ್ನಾಟಕದ ಕೆಲ ಪ್ರಮುಖ ಸಮುದಾಯಗಳ ಜನಸಂಖ್ಯೆ ಎಷ್ಟಿದೆ ಮತ್ತೆ ವಿಧಾನಸಭೆಯಲ್ಲಿ ಅವರ ಶಾಸಕರ ಸಂಖ್ಯೆ ಎಷ್ಟಿದೆ ಅನ್ನೋ ಮಾಹಿತಿ ಇದೆ. ಬನ್ನಿ, ಈ ನಂಬರ್ಗಳನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ. ಹಾಗಾದ್ರೆ ನಮ್ಮ ಮುಂದಿರೋ ಮುಖ್ಯ ಪ್ರಶ್ನೆ ಏನು? ಸಿಂಪಲ್. ಒಂದು ಸಮುದಾಯದ ಜನಸಂಖ್ಯೆ ಜಾಸ್ತಿ ಇದ್ರೆ ಆಟೋಮ್ಯಾಟಿಕ್ ಆಗಿ ಅವರ ರಾಜಕೀಯ ಪವರ್ ಕೂಡ ಜಾಸ್ತಿ ಆಗತ್ತಾ? ಅಥವಾ ಈ ಲೆಕ್ಕಾಚಾರ ಅಷ್ಟು ಸುಲಭವಾಗಿಲ್ವಾ? ಈ ಡೇಟಾ ನಮ್ಗೆ ಏನ್ ಹೇಳುತ್ತೆ ನೋಡೋಣ. ಸರಿ, ಹಾಗಿದ್ರೆ ತಡ ಮಾಡೋದ್ಬೇಡ, ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಮೊದ್ಲು ಈ ಡಾಕ್ಯುಮೆಂಟ್ನಲ್ಲಿ ಕೊಟ್ಟಿರೋ ಅಂಕಿಅಂಶಗಳು ಏನೇನಿದೆ ಅಂತ ಒಮ್ಮೆ ನೋಡೋಣ. ಓಕೆ, ಈ ಟೇಬಲ್ ನೋಡಿ. ಇದ್ರಲ್ಲಿರೋ ನಂಬರ್ಗಳು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಕತೆ ಹೇಳ್ತಾವೆ. ಈಗ ಉದಾಹರಣೆಗೆ, ಪರಿಶಿಷ್ಟ ಜಾತಿ ಸಮುದಾಯದ ಜನಸಂಖ್ಯೆ 1.89 ಕೋಟಿ, ಅವರಿಗೆ 36 ಎಂಎಲ್ಎ ಸೀಟುಗಳಿವೆ. ಆದ್ರೆ ಇನ್ನೊಂದ್ ಕಡೆ ನೋಡಿ, 77 ಲಕ್ಷ ಜನಸಂಖ್ಯೆ ಇರೋ ಮುಸ್ಲಿಂ ಸಮುದಾಯಕ್ಕೆ ಸಿಕ್ಕಿರೋದು ಕೇವಲ 90 ಎಂಎಲ್ಎ ಸೀಟುಗಳು. ಅದಕ್ಕಿಂತನೂ ಕಡಿಮೆ ಅಂದ್ರೆ 66 ಲಕ್ಷ ಜನಸಂಖ್ಯೆ ಇರೋ ಲಿಂಗಾಯತ ಸಮುದಾಯಕ್ಕೆ ಬರೋಬ್ಬರಿ 57 ಎಂಎಲ್ಎಗಳಿದ್ದಾರೆ. ನೋಡಿ, ಈ ವ್ಯತ್ಯಾಸ ಇದೆಯಲ್ಲ, ಇದೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರಬಿಂದು. ಸರಿ, ಈ ಡೇಟಾದಲ್ಲಿರೋ ಅತಿ ದೊಡ್ಡ ವ್ಯತ್ಯಾಸಗಳನ್ನ ಸ್ವಲ್ಪ ಹತ್ತಿರದಿಂದ ನೋಡೋಣ. ಎರಡು ಪ್ರಮುಖ ಹೋಲಿಕೆಗಳನ್ನ ನೋಡಿದ್ರೆ ಜನಸಂಖ್ಯೆ ಮತ್ತೆ ಅಧಿಕಾರದ ನಡುವೆ ಇರೋ ಕಾಂಪ್ಲೆಕ್ಸ್ ರಿಲೇಶನ್ಶಿಪ್ ನಮಗೆ ಅರ್ಥ ಆಗುತ್ತೆ. ಮೊದಲಿಗೆ ಲಿಂಗಾಯತ ಸಮುದಾಯದ ಕೇಸ್ ತಗೊಳ್ಳೋಣ. ಈ ಡಾಕ್ಯುಮೆಂಟ್ ಪ್ರಕಾರ ಇವರ ಜನಸಂಖ್ಯೆ ಸುಮಾರು 66 ಲಕ್ಷ. ಆದ್ರೆ ಇವರಿಗೆ ವಿಧಾನಸಭೆಯಲ್ಲಿ ಎಷ್ಟು ಜನ ಪ್ರತಿನಿಧಿಗಳಿದ್ದಾರೆ ಗೊತ್ತಾ? ಬರೋಬ್ಬರಿ 57 ಜನ ಎಂಎಲ್ಎಗಳು. ಈಗ ಇದಕ್ಕೆ ಹೋಲಿಕೆ ಮಾಡೋಕೆ ಮುಸ್ಲಿಂ ಸಮುದಾಯದ ಡೇಟಾ ನೋಡೋಣ. ಇವರ ಜನಸಂಖ್ಯೆ ಎಷ್ಟಿದೆ? ಸುಮಾರು 77 ಲಕ್ಷ. ಅಂದ್ರೆ ಲಿಂಗಾಯತ ಸಮುದಾಯಕ್ಕಿಂತ ಹೆಚ್ಚು ಕಮ್ಮಿ 11 ಲಕ್ಷ ಜಾಸ್ತಿ. ಆದ್ರೆ ಎಂಎಲ್ಎಗಳ ಸಂಖ್ಯೆ ಎಷ್ಟು? ಕೇವಲ 9. ನೋಡಿ, ಈ ಎರಡೂ ಸಮುದಾಯಗಳ ಅಂಕಿಅಂಶಗಳ ನಡುವೆ ಇರೋ ಅಂತರ ಎಷ್ಟೊಂದು ದೊಡ್ಡ ಕಥೆಯನ್ನ ಹೇಳ್ತಿದೆಯಲ್ವಾ? ಈಗ ನೋಡಿ, ಇದನ್ನ ಹೀಗೆ ಅಕ್ಕಪಕ್ಕ ಇಟ್ಟು ನೋಡಿದ್ರೆ ಈ ವ್ಯತ್ಯಾಸ ಎಷ್ಟು ದೊಡ್ಡದು ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಒಂದು ಕಡೆ 66 ಲಕ್ಷ ಜನಸಂಖ್ಯೆಗೆ 57 ಎಂಎಲ್ಎಗಳು, ಇನ್ನೊಂದು ಕಡೆ ಅವರಿಗಿಂತ 11 ಲಕ್ಷ ಜಾಸ್ತಿ ಅಂದ್ರೆ 77 ಲಕ್ಷ ಜನಸಂಖ್ಯೆಗೆ ಇರೋದು ಕೇವಲ 9 ಎಂಎಲ್ಎಗಳು. ಇದ್ರಿಂದ ನಮ್ಗೇನರ್ಥ ಆಗುತ್ತೆ? ಜನಸಂಖ್ಯೆ ಒಂದೇ ರಾಜಕೀಯ ಶಕ್ತಿಯನ್ನ ಅಳೆಯೋಕೆ ಮಾನದಂಡ ಅಲ್ಲ ಅನ್ನೋದು ತುಂಬಾ ಸ್ಪಷ್ಟ. ಇದೇ ತರ ಈ ಡಾಕ್ಯುಮೆಂಟ್ಲಿರೋ ಇನ್ನೊಂದು ಹೋಲಿಕೆಯನ್ನ ನೋಡೋಣ. ಸುಮಾರು 15 ಲಕ್ಷ ಜನಸಂಖ್ಯೆ ಇರೋ ಬ್ರಾಹ್ಮಣ ಸಮುದಾಯಕ್ಕೆ 10 ಎಂಎಲ್ಎಗಳಿದ್ದಾರೆ. ಆದ್ರೆ ಅವರಿಗಿಂತ ಸುಮಾರು 7 ಪಟ್ಟು ಜಾಸ್ತಿ ಅಂದ್ರೆ 1.99 ಕೋಟಿ ಜನಸಂಖ್ಯೆ ಇರೋ ಪರಿಶಿಷ್ಟ ಜಾತಿ ಸಮುದಾಯಕ್ಕೆ 36 ಎಂಎಲ್ಎಗಳಿದ್ದಾರೆ. ಆದ್ರೆ ಇಲ್ಲಿ ನಾವು ಒಂದು ಬಹಳ ಮುಖ್ಯವಾದ ವಿಷಯವನ್ನ ಗಮನಿಸಬೇಕು. ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಪ್ರಾತಿನಿಧ್ಯ ಇದೆಯಲ್ಲ, ಅದು ಮೀಸಲು ಕ್ಷೇತ್ರಗಳ ಮೂಲಕ ಬಂದಿರೋದು. ಅಂದ್ರೆ ಈ ಸಂಖ್ಯೆಗಳು ಸಾಮಾನ್ಯ ಸ್ಪರ್ಧೆಯ ರಿಸಲ್ಟ್ ಅಲ್ಲ, ಬದಲಿಗೆ ಅದು ಅವ್ರಿಗೆ ಸಿಕ್ಕಿರೋ ಸಾಂವಿಧಾನಿಕ ಹಕ್ಕು. ಹಾಗಾಗಿ ಇದನ್ನ ಬೇರೆ ಸಮುದಾಯಗಳ ಪ್ರಾತಿನಿಧ್ಯದ ಜೊತೆ ನೇರವಾಗಿ ಹೋಲಿಸೋ ಲೆಕ್ಕಾಚಾರನೇ ಬೇರೆ ಆಗುತ್ತೆ. ಹಾಗಾದ್ರೆ ಈ ಎಲ್ಲಾ ನಂಬರ್ಸ್ಗಳಿಂದ ನಮಗೆ ಕೊನೆಗೆ ಏನ್ ಗೊತ್ತಾಗುತ್ತೆ? ಒಂದಂತೂ ಸ್ಪಷ್ಟ. ಒಂದು ಸಮುದಾಯದ ಜನಸಂಖ್ಯೆಗೂ ಅವರ ರಾಜಕೀಯ ಅಧಿಕಾರಕ್ಕೂ ನೇರವಾದ ಸಂಬಂಧ ಇಲ್ಲ. ಜನಸಂಖ್ಯೆ ಅನ್ನೋದು ಒಂದು ಫ್ಯಾಕ್ಟರ್ ಅಷ್ಟೇ, ಆದರೆ ರಾಜಕೀಯ ಪ್ರಾತಿನಿಧ್ಯದ ಇಡೀ ಚಿತ್ರಣವನ್ನ ಅದು ಒಂದೇ ನಿರ್ಧಾರ ಮಾಡಲ್ಲ. ಹಾಗಾದ್ರೆ ಈ ವಿಶ್ಲೇಷಣೆ ನಮ್ಮನ್ನ ಒಂದು ದೊಡ್ಡ ಪ್ರಶ್ನೆ ಮುಂದೆ ತಂದು ನಿಲ್ಲಿಸುತ್ತೆ. ಜನಸಂಖ್ಯೆ ಅಲ್ಲ ಅಂದ್ರೆ ಹಾಗಿದ್ರೆ ಒಂದು ಸಮುದಾಯದ ರಾಜಕೀಯ ಶಕ್ತಿಯನ್ನ ನಿಜವಾಗಿಯೂ ನಿರ್ಧರಿಸೋ ಬೇರೆ ಫ್ಯಾಕ್ಟರ್ಸ್ ಆದ್ರೂ ಯಾವುದು? ಈ ಪ್ರಶ್ನೆ ಬಗ್ಗೆ ಯೋಚಿಸಬೇಕಾಗಿದೆ ಅಲ್ವಾ?